ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ರೀ ನಾಗರ ಪಂಚಮಿ ಹಬ್ಬನ ನಮ್ಮ ಮನ್ಯಾಗ ಹೆಂಗೆ ಮಾಡತ್ತೇವಿ ಅಂತ ಒಂಚೂರು ಸಿಂಪಲ್ಲಾಗಿ ನಿಮಗೆ ಜಲಕ್ ತೋರಿಸ್ತಾನಂತ ನಡೀರಿ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳುತ್ತಾರೆ. ನಂದ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾನಂತ ನಡೀರಿ. ನಮ್ಮ ಹಳ್ಳಿ ಕಡೆ ಭಾಗದಲ್ರಿ ಈ ನಾಗಪ್ಪನ ಮನೆಗೆ ತಂದ ಹೂಗಾರ ಅಂತ ಹೇಳಿರ್ತಾರೆ. ಅವರ ತಂದು ಕೊಡ್ತಾರೋ ಅವ್ರಿಗೆ ಇಂತಿಷ್ಟು ಜೋಳಾರ ಆಗಲಿ ಇಲ್ಲರ ಅವ್ರು ಏನು ಕೇಳ್ತಾರಲ್ಲ ಅದನ್ನು ಕೊಡೋದೊಂದು ಪದ್ಧತಿ ಐತ್ರಿ. ಆದರೆ ನಮ್ಮ ಮನೆ ಊರು ಬಿಟ್ಟು ಹೊಲ್ದಾಗಿದ್ದರಿಂದ ರೀ ನಮಗೆ ಅವ್ರ ಮನೆ ದೂರಕ್ಕತ್ರಿ ಅಂತ ಹೇಳಿ ತಂದು ಕೊಡೋದಿಲ್ಲ. ಅದಕ್ಕೆ ನಾನು ಪ್ರತಿ ವರ್ಷ ನಮ್ಮ ಹೊಲ್ದಾನ ಮನೇಲಿ ನಾನು ಸ್ವಂತ ಹುತ್ತಪ್ಪನ ರೆಡಿ ಮಾಡ್ತೇನೆ ರೀ. ಏನು ತಪ್ಪೋ ಒಪ್ಪೋ ಗೊತ್ತಿಲ್ಲ ರೀ, ನನಗೆ ತಿಳಿದಷ್ಟು ನನಗೆ ಹೆಂಗೆ ಬರ್ತದಲ್ಲ ಆ ರೀತಿ ನಾನು ಹುತ್ತಪ್ಪನ ಮಾಡಿ ಪ್ರತಿ ವರ್ಷ ಮನೇಲೇನ ನಾನು ಹುತ್ತಪ್ಪನ ರೆಡಿ ಮಾಡಿ ಹಾಲು ಏರಿತೇವೆ ರೀ. ನಡ್ರಿ ಇನ್ನು ಒಳಗೆ ಹೋಗಿ ಪೂಜೆ ಕಟ್ಟೆಲ್ಲ ವ್ಯವಸ್ಥೆ ಮಾಡೋಣಂತ. ಅಡುಗೆ ಎಲ್ಲ ರೀ ಬೆಳಗಿಂದನ ಪ್ರಿಪೇರ್ ಮಾಡತ್ತೀನಿ ರೀ. ಏನೇನು ಮಾಡಬೇಕು ಅಳ್ಳಿಟ್ಟು ತಂಬಿಟ್ಟು ಅಳ್ಳು ಎಲ್ಲ ಬೆಳಗಿಂದನ ಸ್ಟಾರ್ಟ್ ಮಾಡೀನಿ ರೀ. ಇನ್ನು ಸಾಯಂಕಾಲ 7:30 8 ಗಂಟೆಗೆ ಅನ್ನೋಷ್ಟೊತ್ತಿಗೆ ರೀ ಎಲ್ಲರೂ ಹೊಲದಿಂದ ಬರ್ತಾರೋ. ಆವಾಗ ಪ್ರತಿ ವರ್ಷ ಹಂಗೆ ಹಾಲು ಎರಿತೇವಂತ ಅದೇ ರೀತಿ ರೀ ನಾನಿಲ್ಲೇ ಹುತ್ತಪ್ಪನೇನು ತಂದಿಟ್ಕೊಂಡಿನೆಲ್ಲ ನನಗೆ ಎಷ್ಟು ಅನುಕೂಲಕತಿ ಎಷ್ಟು ಬರ್ತೈತಲ್ರಿ ಆ ರೀತಿ ಸಿಂಪಲ್ಲಾಗಿ ಒಂಚೂರು ಪೂಜೆ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿದ್ದೇನೆ ರೀ. ಮಾಡಿರುವಂಥ ಅಡುಗೆನೂ ಕೂಡ ಎಡೆ ಹಿಡಿದ ನೈವೇದ್ಯಕ್ಕೆ ಮಾಡಿದ್ದೇನೆ ರೀ. ಮತ್ತು ಅಳ್ಳು ಎಲ್ಲ ಬಗೆಯ ಉಂಡೆಗಳದ್ದು ಎಲ್ಲ ರೆಸಿಪಿ ನಿಮ್ಮ ಜೊತೆ ಈ ವಾರಾಂತವಾರ ಎಲ್ಲನೂ ಶೇರ್ ಮಾಡ್ಕೊಂಡೇನು ರೀ. ಎಲ್ಲರೂ ಇಷ್ಟಪಟ್ಟು ನೋಡಿದ್ರಿ, ಖುಷಿ ಆಯಿತು. ಮಾಡಿರುವಂಥ ಎಲ್ಲ ಉಂಡೆಗಳ್ರಿ ನೈವೇದ್ಯಕ್ಕಿಟ್ಟು ಸಿಂಪಲ್ಲಾಗಿ ಒಂಚೂರ ಪೂಜೆ ಮಾಡ್ಕೊಂಡಪ್ಪ ಅಂದರೆ ಎಲ್ಲರೂ ಬಂದಿಂದ ಹಾಲು ಎರೆಯೋಕೆ ಅನುಕೂಲ ಆಗಿಬಿಡ್ತೈತೆ ರೀ. ಈ ಪಂಚಮಿ ಹಬ್ಬ ಅನ್ನೋದ್ರಿ ಎಲ್ಲ ಹೆಣ್ಮಕ್ಳಿಗೂ ತಮ್ಮ ತವ್ರ ಮನೇನ ನೆನಪು ಮಾಡಿ ತಂದು ಕೊಟ್ಬಿಡ್ತೈತೆ ರೀ. ಯಾಕಂದ್ರೆ ಎಲ್ಲ ಹಬ್ಬನ ಬಿಟ್ರು ರೀ ಈ ಪಂಚಮಿ ಹಬ್ಬನ ಪ್ರತಿ ವರ್ಷ ನಮ್ಮ ತಂದೆಯವರು ನನ್ನ ಫೋನ್ ಮಾಡಿ ಕರಿತಿರು. ಈ ಬಾರಿ ಅವ್ರು ಇಲ್ಲದ ಕಾರಣ ನನಗೂ ಮನಸ್ಸಿಗೆ ಬೇಜಾರಾಗಿ ಸ್ವಲ್ಪ ಸಿಂಪಲ್ಲಾಗೇನೆ ಪೂಜೆ ಮಾಡಿಬಿಟ್ಟಿದ್ದೀನಿ ರೀ. ಅವರ ಎಷ್ಟೇ ನಮ್ಮ ಮುಂದೆ ದೂರ ಹೋದ್ರು ರೀ ಅವ್ರ ನೆನಪುಗಳು ನಮ್ಮ ಕಡೆ ಸದಾ ಇರ್ತಾವಂತ ಕೇಳ್ಕೊತ ಅವರ ಆಶೀರ್ವಾದದೊಂದಿಗೆ ಇವತ್ತಿನ ಪಂಚಮಿನ ಮಾಡತ್ತನಂತ. ಇಲ್ಲಿ ನೋಡ್ರಿ ತಂಬಿಟ್ಟು ಅಳ್ಳಿಟ್ಟು ಚುನ್ಮರಿ ಉಂಡೆ ಕೊಬ್ಬರಿ ಮತ್ತು ಶೇಂಗಾ ಉಂಡೆ ಕಾರ್ದಾನ ಉಂಡೆ ಮತ್ತು ಪುಂದೇದು ಉಂಡೆ ಕಡಲೆಕಾಳು ಅನ್ನ ಮತ್ತು ಜೋಳದ ಆಳು ನೋಡ್ರಿ. ಇಷ್ಟೆಲ್ಲ ರೆಸಿಪಿನ ಮಾಡಿದೇನಂತ. ಈ ಎಲ್ಲ ರೆಸಿಪಿಗಳನ್ನ ನಿಮ್ಮ ಜೊತೆ ಈಗಾಗಲೇ ಶೇರ್ ಮಾಡ್ಕೊಂಡೇನಿ ರೀ. ನಂದು ಸಿಂಪಲ್ಲಾಗಿ ಹುತ್ತಪ್ಪನ ಹೆಂಗೆ ಮಾಡಿದ್ದೇನೆ ಅಂತ ಒಂಚೂರು ನೀವು ನೋಡ್ರಿ. ಇಷ್ಟ ಆದರೆ ಸಣ್ಣದಾಗಿ ಒಂದು ಲೈಕ್ ಮಾಡಿಬಿಡ್ರಿ. ಈ ನಾಗಪ್ಪನ್ರಿ ಒಂದು ಪ್ಲೇಟ್ ಇಟ್ಟು ಅದ್ರ ಮೇಲೆ ಕುಂಬಳಕಾಯಿದ್ದ ಬಳ್ಳಿ ಇರ್ತೈತಲ್ರಿ ಆ ಥರ ಎಲ್ಲಿ ತಂದ ಹುತ್ತಪ್ಪನ ಹಿಡಿದೊಂದು ಪದ್ಧತಿ ಐತಿ. ಆದ್ರೆ ಈ ವರ್ಷ ನಾವು ಕುಂಬಳಕಾಯಿ ಹೊಲದಾಗ ಹಾಕ್ಲ ಇದ್ದ ಕಾರಣ ನನಗೆ ಬಳ್ಳಿ ಸಿಗ್ಲಿಲ್ಲ ರೀ. ಅದಕ್ಕೆ ನಾನಿಲ್ಲಿ ಪಪ್ಪಾಳಿ ಹಣ್ಣಿಂದ ಸಣ್ಣದಾದಂಥ ಒಂದು ಎಲೆ ತಂದು ಹುತ್ತಪ್ಪನ ಬುಡಗೆ ಇಟ್ಟ ಹಾಲು ಎರೆದ್ರಾತು ಅಂತಂದು ವ್ಯವಸ್ಥೆ ಮಾಡಿದ್ದೇನೆ ರೀ. ಇನ್ನು ಎಲ್ಲರೂ ಸೇರಿದ್ರೆ ಇನ್ನು ಹಾಲು ಹೋದ್ರಾತು ಅಂತಂದು ಅವ್ರ ಪಾಲು ಇವ್ರ ಪಾಲು ಮನೆಗೆ ಯಾರ್ಯಾರು ಇಲ್ಲಲ್ಲ ಅವ್ರ ಎಲ್ಲರದು ಹೆಸರು ತೊಗೊಂಡು ಅವ್ರ ಪಾಲಿಲೆ ಹಾಲು ಹೊಯ್ಯೋ ಹೊತ್ನಾಗ ಏನಾರ ನಿಜವಾದ ಹುತ್ತಪ್ಪ ಓಡಿ ಬಂದಂದ್ರೆ ಎಲ್ಲರೂ ದಿಕ್ಕಾಪಾಲಾಗಿ ಓಡಿಬಿಡ್ತೇವೆ ನೋಡ್ರಿ. ಇನ್ನು ಫೈನಲಾಗೆಲ್ಲ ಹಾಲು ಹೋದಿದ್ದು ಮುಗಿದಿಂದ್ರಿ ಎಲ್ಲರೂ ಊಟ ಮಾಡ್ಕೊಂಡು ಅವತ್ತಿನ ರಾತ್ರಿನ ಕಳೆದ. ಇನ್ನು ಮಾರನೇ ದಿನ ಬೆಳಿಗ್ಗೆ ಎದ್ರಿ ಆ ಹುತ್ತಪ್ಪನ ಹೊರಗಿಡ್ಬೇಕಲ್ರಿ. ಅದಕ್ಕೆ ನಾನಿಲ್ಲಿ ಕರಿಗಡುಬು ಮಾಡಿದ್ದೇನೆ ರೀ. ಹಾಂ ರೀ, ನಾನಿಲ್ಲಿ ಕಡ್ಲಿ ಬೇಳಿದ ಕಡುಬು ಮಾಡಿ ಕಡುಬನ್ನು ನೈವೇದ್ಯಕ್ಕೆ ಹಿಡಿದ ಹುತ್ತಪ್ಪನ ಹೊರಗಿಡೋದೊಂದು ಪದ್ಧತಿ ಐತ್ರಿ. ಅದನ್ನೊಂದು ಚೂರ ಬೆಳಿಗ್ಗೆದ್ದು ಫ್ರೆಶ್ ಅಪ್ ಆಗಿ ಪೂಜೆಗೆ ರೆಡಿ ಮಾಡತ್ತೇನೆ ನೋಡ್ರಿ. ಪ್ರತಿ ವರ್ಷ ಮಳೆ ಬೆಳೆ ಕೊಟ್ಟ ಕಾಪಾಡು ಮಕ್ಕಳು ಮರಿ ನಮಗೆ ಎಲ್ಲೂ ಭೇಟಿ ಆಗಬೇಡಪ್ಪ ಅಟ ಚಂದಗೆ ಇರುವಂಗೆ ಆಶೀರ್ವಾದ ಮಾಡುವಂತ ಬೇಡ್ಕೊಂಡ್ರು ರೀ. ಆದರೂ ಹಾವಿಲ್ಲದ ಮೇಟೆ ಎಲ್ಲ ಇತ್ತಪ್ಪ ಅಂತಂದು ಎಲ್ಲಾರ ಒಂದು ಸೈಡ್ ಬಂದು ಭೇಟಿಯಾಗಿ ನಾಗಪ್ಪ ಹೋಗ್ಬಿಡ್ತಾನೆ ನೋಡ್ರಿ. 84 ಲಕ್ಷ ಜೀವರಾಶಿಗಳು ಭೂಮಿ ಮೇಲೆ ಬದುಕತ್ತವಂತ್ರಿ. ಅದ್ರಾಗೂ ನಾಗಪ್ಪ ಒಬ್ಬ ಕೂಡ ಒಬ್ಬನು. ಎಷ್ಟೇ ಅನ್ಕೊಂಡು ಧೈರ್ಯ ತೊಗೊಂಡ್ರು ರೀ ಯಾವ್ದಾರ ಒಂದು ಮೂಲೆಯಾಗಿಂದ ಬಂದಪ್ಪ ಅಂದ್ರೆ ಸಣ್ಣದೇ ಇರಲಿ ದೊಡ್ಡದೇ ಇರಲಿ ಹಾವ ಅಂತ ಕರೀತಾರ್ರಿ. ಏನೇ ಇಲ್ಲರಿ ಮಾಡೋ ಪದ್ಧತಿಗಳೆಲ್ಲ ಮಾಡಲೇಬೇಕು. ಫೈನಲಾಗಿ ಈ ವರ್ಷದ ಪಂಚಮಿ ಎಲ್ಲ ರೀ ಹಾಲು ಹೋದ ಮುಗಿಸಿ ಆ ಹುತ್ತಪ್ಪನ ಇನ್ನು ಹಿತ್ತಲ ಕಡೆ ಹೊಲ್ದಾಗ ಇಡಾಕಂತ ಹೊಂಟಿದ್ದೇನೆ ರೀ. ನಾಗರ ಪಂಚಮಿಗೆ ಮಾಡಿರುವಂಥ ಎಲ್ಲ ಅಡುಗೆಗಳದ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತಾನಂತ್ರಿ. ಎಲ್ಲರೂ ಹೋಗಿ ತಪ್ಪದ ನೋಡ್ಕೊಂಬರ್ರಿ. ನಾ ಹಾಕಿರುವಂಥ ಈ ವಿಡಿಯೋದ ಟೈಟಲ್ ನೀವು ಮುಟ್ಟಿದ್ರಿ ಅಂದ್ರೆ ಅಲ್ಲೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನೋದು ಓಪನ್ ಆಕತಿ. ಅದ್ರ ಒಳಗೆ ಈ ವಿಡಿಯೋಕ್ಕೆ ಸಂಬಂಧಪಟ್ಟಂಥ ಎಲ್ಲ ಬಗೆಯ ಲಿಂಕ್ಗಳು ಇರ್ತಾವ್ರಿ. ನೀವು ಇಷ್ಟಪಟ್ಟು ಹೋಗಿ ಉಂಡಿ ರೆಸಿಪಿನ ನೋಡ್ಕೊಂಬರ್ರಿ. ಇಲ್ಲಿ ನೋಡ್ರಿ ತೆಂಗಿನ ಗಿಡದ ಬುಡಕ್ಕೆ ಹುತ್ತಪ್ಪನಿಟ್ಟ ಈ ವರ್ಷದ ಪಂಚಮಿ ಮುಗಿಸ್ಬಿಟ್ಟಿದ್ದೇವೆ ನೋಡ್ರಿ. ಎಲ್ಲರೂ ಹಿಂಗೆ ಮಾಡಬೇಕು ಅಂತೇನಿಲ್ರಿ. ಅವ್ರವ್ರ ಮನ್ಯಾಗ ಅವ್ರವ್ರು ಹೆಂಗೆ ಪದ್ಧತಿ ಇರ್ತದಲ್ಲ ಆ ಟೈಪ್ ಮಾಡ್ತಾರೆ. ನಮ್ಮ ಮನ್ಯಾಗ ಮೊದಲಿನಿಂದ ಹೆಂಗೆ ಮಾಡ್ಕೊತ ಬಂದಾರೋ ಆ ರೀತಿನೇ ಈ ವರ್ಷದ ಪಂಚಮಿ ಮಾಡಿದ್ದೇನಂತ್ರಿ. ಈ ವರ್ಷದ ನನ್ನ ನಾಗರ ಪಂಚಮಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಭೇಟಿಯಾಕನಂತ್ರಿ. ಅಲ್ಲಿವರೆಗೂ ಬಾಯ್.